ಚತುರ ಮತ್ತೆ ಚತುರತೆ ಉಪಯೋಗಿಸೋದು ಈ ಎರಡು ಇಂತಹ ಶಬ್ದಗಳಾಗಿವೆ. ಕೆಲವೊಬ್ಬರು ಇದನ್ನ ಪಾಸಿಟಿವ್ ಆಗಿ ನೋಡ್ತಾರೆ, ಇನ್ನು ಕೆಲವೊಬ್ರು ನೆಗೆಟಿವ್ ಆಗಿ. ಆದರೆ ಈ ಶಬ್ದದ ಸಿಂಪಲ್ ಆಗಿರುವ ಅರ್ಥ ಇದೆ ಕ್ಲೇವರ್ ಆಗಿರೋದು, ಬುದ್ಧಿವಂತ ಆಗಿರೋದು, ವಿಷಯಗಳನ್ನ ಬೇಗ ಮತ್ತೆ ಈಸಿಯಾಗಿ ಕಲಿಯುವ ಕ್ಷಮತೆ ಇರೋದು ಅಥವಾ ಬುದ್ಧಿವಂತಿಕೆಯನ್ನ ತೋರಿಸೋದು. ನೋಡಿ, ನಿಮ್ಮ ಬಳಿ ಇದರ ಬಗ್ಗೆ ಏನೇ ಅಭಿಪ್ರಾಯ ಇರಬಹುದು, ಆದರೆ ಒಂದು ಮಾತನ್ನ ನಾವು ಎಲ್ಲರೂ ಒಪ್ಪಲೇಬೇಕು. ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಮುಗ್ಧ ಸ್ವಭಾವದ ಸಾಮಾನ್ಯ ಮತ್ತೆ ಆತ ತುಂಬಾ ಒಳ್ಳೆಯ ವ್ಯಕ್ತಿ ಆಗಿರ್ತಾ ಇದ್ದ. ಆದ್ರೆ ಇವತ್ತಿನ ಕಾಲದಲ್ಲಿ ಜನ ಕೇವಲ ತಮ್ಮ ಲಾಭದ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತೆ ಇವತ್ತಿನ ಕಾಲದಲ್ಲಿ ಜನ ಒಳ್ಳೆಯವರನ್ನ ಹೇಗೆ ಉಪಯೋಗ ಮಾಡಿಕೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ಅಲ್ವಾ ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ತುಂಬಾ ಒಳ್ಳೆಯವನು ಆಗಿರ್ಬೇಡ, ಏಕೆಂದ್ರೆ ಒಳ್ಳೆಯ ವ್ಯಕ್ತಿಯೇ ಜೀವನದಲ್ಲಿ ಅಧಿಕ ಕಷ್ಟ ಅನುಭವಿಸೋದು ಅಂತ. ನೋಡಿ, ಚತುರನಾಗೋದು ಅಂದ್ರೆ ನಿಮ್ಮ ಮೈಂಡ್ ವೇಗವಾಗಿ ನಡೆಯಬೇಕು, ವಿಷಯಗಳನ್ನ ಆದಷ್ಟು ಬೇಗ ತಿಳಿದುಕೊಳ್ಬೇಕು, ಬೇರೆಯವರಿಂದ ಕೆಲಸ ಮಾಡಿಸೋದು ನಿಮಗೆ ಗೊತ್ತಾಗಬೇಕು, ಮತ್ತೆ ನೀವು ಹೇಳಿದ ಹಾಗೆ ಎಲ್ಲವೂ ನಡೆಯಬೇಕು ಅಂತ ಅನ್ಕೊಂಡಿದ್ರೆ ನಾನು ನಿಮಗೆ 6 ಇಂತಹ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇದರಿಂದ ನಿಮ್ಮ ಮೈಂಡ್ ಇನ್ನೂ ವೇಗವಾಗಿ ನಡೆಯಲು ಪ್ರಾರಂಭ ಮಾಡುತ್ತೆ, ಹಾಗೂ ನೀವು ಕೂಡ ಚತುರ ಮತ್ತೆ ಬುದ್ಧಿವಂತ ವ್ಯಕ್ತಿ ಆಗ್ತೀರಾ. ಅದಕ್ಕೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್. ಚತುರನಾಗೋದು ಅಂದ್ರೆ ಕೇವಲ ಬುದ್ಧಿಯಿಂದ ಅಲ್ಲ, ಬದಲಾಗಿ ತಮ್ಮನ್ನ ತಮಗೆ ಒಂದು ಹೊಸ ಆಕಾರದಲ್ಲಿ ಪರಿವರ್ತನೆಗೊಳಿಸಬೇಕು. ಒಬ್ಬ ಮನುಷ್ಯ ಊಸರವಳ್ಳಿ ಮತ್ತೆ ನೀರಿನ ಹಾಗೆ ಇರಬೇಕು, ನೀರಿನ ಹಾಗೆ ಎಲ್ಲ ಆಕಾರದಲ್ಲಿ ಹೊಂದಿಕೊಳ್ಬೇಕು, ಮತ್ತೆ ಒಂದು ಊಸರವಳ್ಳಿ ತರ ಎಲ್ಲಾ ವಾತಾವರಣದಲ್ಲಿ ಬೆರೆಯಬೇಕು. ಬುದ್ಧಿವಂತರ ಮಧ್ಯೆ ಬುದ್ಧಿವಂತನಾಗಿರ್ಬೇಕು, ಸಂತರ ಮಧ್ಯೆ ಸಂತನಾಗಿರ್ಬೇಕು, ಮತ್ತೆ ಮೂರ್ಖರ ಮಧ್ಯೆ ಮೂರ್ಖನಾಗಿರ್ಬೇಕು. ಇದೊಂದು ಎಲ್ಲರ ಮನ ಗೆಲ್ಲಬಹುದಾದ ತುಂಬಾ ಅದ್ಭುತವಾದ ಕಲೆಯಾಗಿದೆ. ನೋಡಿ, ಸಮಾನಾಂತರದಲ್ಲಿ ಇರುವ ಜನ ಅವರಂತೆ ಇರುವ ಜನರನ್ನೇ ಆಕರ್ಷಣೆ ಮಾಡ್ತಾರೆ. ನೀವು ಯಾರನ್ನೇ ಭೇಟಿಯಾಗಿ ಯಾರಿಂದಲೇ ಕೆಲಸ ಮಾಡಿಸಿಕೊಳ್ಬೇಕಾದ್ರೆ, ಯಾರನ್ನೇ ಇಂಪ್ರೆಸ್ ಮಾಡ್ಬೇಕಾದ್ರೂ ಅವನ ಹಾಗೆ ವರ್ತನೆ ಮಾಡಿ. ಗಂಭೀರ ಅಥವಾ ಮೂರ್ಖ ವ್ಯಕ್ತಿಗೆ ಅವರದೇ ಧಾಟಿಯಲ್ಲಿ ಉತ್ತರಿಸಿ. ನೋಡಿ, ಒಬ್ಬ ಒಳ್ಳೆಯ ನಟ ಕಣ್ಣೀರು ಬರುವ ಹಾಗೆ ನಟನೆ ಮಾಡಬಹುದು. ಅವನ ಮನಸ್ಸಿನಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇದ್ರೂ ಆತ ಈ ತರ ನಟನೆ ಮಾಡ್ತಾನೆ, ಅದು ನಮಗೆ ನಿಜ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಸ್ವಲ್ಪ ನಟನೆ ಮಾಡೋದು ನಿಮ್ಮನ್ನ ರಕ್ಷಣೆ ಮಾಡಬಹುದು, ಮತ್ತೆ ಕೆಲವೊಮ್ಮೆ ನಟನೆ ಮಾಡದೇ ಇರೋದು ನಿಮ್ಮನ್ನ ಅಪಾಯಕ್ಕೆ ತಳ್ಳಬಹುದು. ಅದೇ ತರ ಒಬ್ಬ ರಾಜಕಾರಣಿ ತನ್ನ ಮನಸ್ಸಿನ ನಿಜವಾದ ಆಸೆಗಳನ್ನ ಹೇಳಿಕೊಂಡ್ರೆ ಆತ ಯಾವತ್ತೂ ಅಧಿಕಾರಕ್ಕೆ ಬರೋದೇ ಇಲ್ಲ. ಅದಕ್ಕೆ ತಮ್ಮ ನಾಲಿಗೆ ಮೇಲೆ ಹಿಡಿತ ಸಾಧಿಸಿ ನೀರಿನ ಹಾಗೆ ಎಲ್ಲದರಲ್ಲೂ ಬೆರೆಯೇರಿ. ಒಬ್ಬ ಆಕ್ಟರ್ನ ಹಾಗೆ ನಟನೆ ಮಾಡಿ ತಮ್ಮ ಮುಖದ ಮೇಲೆ ಯಾವ ತರ ಬೇಕು ಆ ತರ ಭಾವನೆಗಳನ್ನ ವ್ಯಕ್ತಪಡಿಸಿ. ಪಾಯಿಂಟ್ ನಂಬರ್ 2, ಲುಕ್ ಸಿಂಪಲ್ ಅಂಡ್ ಕನ್ಫ್ಯೂಸ್ ದೆಮ್. ನೋಡಿ, ನೀವು ಕೂಡ ಸೀದಾ ಸಾದಾ ಆಗಿರಬಾರ್ದು ಅಂದ್ರೆ ಇದರ ಅರ್ಥ ಇದಲ್ಲ ನೀವು ಮೋಸಗಾರರು ಆಗ್ಬೇಕು ಅನ್ನೋದು. ಎದುರಿನ ವ್ಯಕ್ತಿ ಮೋಸ ಮಾಡ್ತಾನೆ ಅಂದ್ರೆ ನೀವು ಕೂಡ ಮೋಸ ಮಾಡಬಾರ್ದು. ಬೇರೆಯವರಿಗೆ ತಮ್ಮ ಅನುಕೂಲಕ್ಕಾಗಿ ಉಪಯೋಗ ಮಾಡಿಕೊಳ್ಳೋದು ಎಲ್ಲ ಮಾಡಬಾರ್ದು. ಬದಲಾಗಿ ನೀವು ಎಷ್ಟು ಚತುರನಾಗಿರ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಬುದ್ಧಿ ಉಪಯೋಗಿಸಿ ನಿಮಗೆ ನಷ್ಟ ಉಂಟು ಮಾಡಲು ಬರ್ತಾ ಇದ್ರೆ ನೀವು ಅಷ್ಟು ಮೂರ್ಖನಾಗಿರಬಾರ್ದು. ಎದುರಿನ ವ್ಯಕ್ತಿ ನಿಮ್ಮ ಜೊತೆಗೆ ಏನ್ ಬೇಕಾಗಿದ್ದನ್ನು ಮಾಡಿ ಹೊರಟು ಹೋಗುವಷ್ಟು, ಅಂದ್ರೆ ನಿಮ್ಮಲ್ಲಿ ಅಷ್ಟು ಬುದ್ಧಿ ಇರಲೇಬೇಕು. ನಿಮ್ಮ ಜೊತೆಗೆ ಯಾರು ತಪ್ಪು ಕೆಲಸ ಮಾಡಬಾರ್ದು. ಆದರೆ ಒಬ್ಬ ಮುಗ್ಧ ಸಾಧಾರಣ ವ್ಯಕ್ತಿ ಮತ್ತೆ ಒಬ್ಬ ಚತುರ ಅತಿ ಬುದ್ಧಿವಂತ ವ್ಯಕ್ತಿಯಲ್ಲಿ ಏನೂ ವ್ಯತ್ಯಾಸ ಕಾಣೋದಿಲ್ಲ. ಇಬ್ರು ಕೂಡ ಒಂದೇ ತರ ವರ್ತನೆ ಮಾಡ್ತಾರೆ. ಒಬ್ಬ ಮುಗ್ಧ ವ್ಯಕ್ತಿ ಸ್ವೀಟ್ ಇನ್ನೋಸೆಂಟ್ ಆಗಿ ಕಾಣ್ತಾನೆ, ಆತ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದೇ ಒಬ್ಬ ಚತುರ ವ್ಯಕ್ತಿ ಹೊರಗಿನಿಂದ ತುಂಬಾ ಸಿಂಪಲ್ ಆಗಿ ಕಾಣ್ತಾನೆ, ಆದರೆ ಒಳಗಿನಿಂದ ಆತ ತುಂಬಾ ಚತುರನಾಗಿ ಇರ್ತಾನೆ. ಒಂದು ಮಾತು ನೆನಪಿರಲಿ, ಯಾರು ಚತುರನ ಹಾಗೆ ಕಾಣ್ತಾರೆ ಅವರು ಚತುರನಾಗಿ ಇರೋದಿಲ್ಲ. ನೋಡಿ, ಚತುರನಾಗೋದು ಅಂದ್ರೆ ನಿಮ್ಮಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಇರಲೇಬೇಕು ಅಂತೇನೂ ಇಲ್ಲ. ಚತುರನಾಗಿ ಕಾಣೋದು ಮತ್ತೆ ಚತುರನಾಗೋದು ಈ ಎರಡು ಬೇರೆ ಬೇರೆ ವಿಷಯಗಳಾಗಿವೆ. ಅದಕ್ಕೆ ಚತುರತೆಯ ಮೊದಲ ನಿಯಮ ಇದೆ, ಚತುರನಾಗಿ ಆದರೆ ಚತುರನ ತರ ಕಾಣಬೇಡಿ, ಮತ್ತೆ ತಾನು ಎಷ್ಟು ಬುದ್ಧಿವಂತ ಅಂತ ತೋರಿಸುವ ಪ್ರಯತ್ನ ಮಾಡಬೇಡಿ, ಮತ್ತೆ ನಾ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹೇಳ್ಕೊಳ್ಬೇಡಿ. ಆದಷ್ಟು ಈ ಎಲ್ಲ ಪವರ್ಗಳನ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳಿ, ಮತ್ತೆ ಸರಿಯಾದ ಸಮಯ ಬಂದಾಗ ಆಚೆ ತೆಗೆಯಿರಿ. ಪಾಯಿಂಟ್ ನಂಬರ್ 3, ಕ್ಲೆವರ್ ಪೀಪಲ್ ಆರ್ ಓವರ್ ಥಿಂಕರ್. ಹೌದು, ಓವರ್ ಥಿಂಕಿಂಗ್ ಶಬ್ದದ ಜೊತೆಗೆ ಜಾಸ್ತಿ ನೆಗೆಟಿವಿಟಿ ವಿಚಾರಗಳೇ ಹೊಂದಿಕೊಂಡಿವೆ. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾವು ಓವರ್ ಥಿಂಕಿಂಗ್ ಯಾಕೆ ಮಾಡುತ್ತೇವೆ ಅಂತ? ಏಕೆಂದ್ರೆ ನಮ್ಮಲ್ಲಿದ್ದ ಭಯದ ಕಾರಣದಿಂದ, ನಮ್ಮಿಂದ ಏನಾದ್ರೂ ತಪ್ಪು ನಡೆದು ಹೋಗುವ ಭಯದಿಂದ, ಫೇಲ್ ಆಗುವ ಭಯದಿಂದ. ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಯದ ಕಾರಣದಿಂದ ಭಯದ ಮಾಯಾಜಾಲದಲ್ಲಿ ಸಿಕ್ಕಿ ಬೀಳ್ತಾನೆ, ಅದೇ ತರ ಒಬ್ಬ ಬುದ್ಧಿವಂತ ವ್ಯಕ್ತಿ ಓವರ್ ಥಿಂಕಿಂಗ್ ನ ಕಾರಣದಿಂದ ಇದೇ ಭಯವನ್ನು ದೂರ ಮಾಡ್ತಾನೆ. ಓವರ್ ಥಿಂಕಿಂಗ್ ನಲ್ಲಿರುವ ನೆಗೆಟಿವಿಟಿಯನ್ನ ಸ್ವಲ್ಪ ಸೈಡಿಗೆ ಇಟ್ಟಾಗ ಜಾಸ್ತಿ ಯೋಚನೆ ಮಾಡೋದು ನಿಮಗೆ ತುಂಬಾ ಸಹಾಯನೇ ಮಾಡುತ್ತೆ. ಸಾಮಾನ್ಯವಾಗಿ ಜನ ಓವರ್ ಥಿಂಕಿಂಗ್ ನಿಂದ ದೂರ ಓಡ್ತಾರೆ, ಅದೇ ಬುದ್ಧಿವಂತ ಜನ ಓವರ್ ಥಿಂಕಿಂಗ್ ಅನ್ನ ಸ್ವೀಕಾರ ಮಾಡ್ತಾರೆ. ಒಂದು ಮಾತು ನೆನಪಿರಲಿ, ಜಾಸ್ತಿ ಯೋಚನೆ ಮಾಡೋದು ತಪ್ಪಲ್ಲ, ಆದರೆ ಅವಶ್ಯಕತೆಗಿಂತ ಮೀರಿ ಮತ್ತೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತಪ್ಪಾಗಿರುತ್ತೆ. ಒಂದೇ ವಿಷಯದ ಬಗ್ಗೆ ಸಾವಿರಾರು ಬಾರಿ ಯೋಚನೆ
ಯೋಚನೆ ಮಾಡೋದು ಮತ್ತೆ ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಆಂಗಲ್ ನಿಂದ ಯೋಚನೆ ಮಾಡೋದು, ಈ ಎರಡರಲ್ಲೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಅದಕ್ಕೆ ಈ ವ್ಯತ್ಯಾಸವನ್ನು ಗುರುತಿಸಿ ಬೇರೆಯವರ ಜೊತೆಗೆ ಮಾತಾಡುವಾಗ ಇಲ್ಲ ಒಂದು ನಿರ್ಧಾರ ತಗೊಳ್ಳುವಾಗ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಒಂದೇ ಡೈರೆಕ್ಷನ್ ನಲ್ಲಿ ಯೋಚನೆ ಮಾಡಬೇಡಿ. ಬದಲಾಗಿ ಒಬ್ಬ ಚತುರ ಬುದ್ಧಿವಂತ ವ್ಯಕ್ತಿಯ ಹಾಗೆ ಎಲ್ಲಾ ಡೈರೆಕ್ಷನ್ ನಲ್ಲಿ ಪ್ರತಿಯೊಂದು ಆಯಾಮದಲ್ಲಿ ಯೋಚನೆ ಮಾಡಿ. ಅದರ ಪ್ರತಿಯೊಂದು ಅವಕಾಶಗಳನ್ನ ಗುರುತಿಸಿ ಕೇವಲ ಪಾಸಿಟಿವ್ ಅನ್ನೇ ಯೋಚನೆ ಮಾಡಬೇಡಿ, ಬದಲಾಗಿ ಸರಿಯಾಗಿ ಇರೋದನ್ನ ಯೋಚನೆ ಮಾಡಿ. ಪಾಯಿಂಟ್ ನಂಬರ್ 4, ಬಿಕಮ್ ಹೈಲಿ ಅಡಾಪ್ಟೇಬಲ್. ಒಬ್ಬ ಚತುರ ವ್ಯಕ್ತಿಯ ಮಿದುಳು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತುಂಬಾ ವೇಗವಾಗಿ ಯೋಚನೆ ಮಾಡುತ್ತೆ. ಮೊದಲಿಗೆ ಆತ ಮೂರ್ಖನಾಗಿ ಕಂಡ್ರು ಆದಷ್ಟು ಬೇಗ ಆತ ಚತುರನಾಗಿ ಎಲ್ಲರಿಗೂ ಗಾಬರಿಗೊಳಿಸ್ತಾನೆ. ವಾತಾವರಣ ಹೇಗೆ ಇರಲಿ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರ್ಲಿ, ಒಬ್ಬ ಬುದ್ಧಿವಂತ ವ್ಯಕ್ತಿ ಎಲ್ಲಾ ಬಣ್ಣಗಳಲ್ಲಿಯೂ ಬೆರಿತಾನೆ. ನೋಡಿ, ಯಾರು ತಮ್ಮನ್ನ ತಮಗೆ ತುಂಬಾ ಇಂಟೆಲಿಜೆಂಟ್ ಅಂತ ತಿಳಿದುಕೊಂಡು ಇರ್ತಾರೆ ಅವರು ಕೇವಲ ತಮ್ಮ ಕಂಫರ್ಟ್ ಝೋನ್ ನಲ್ಲಿಯೇ ಬುದ್ಧಿವಂತರು ಆಗಿರ್ತಾರೆ. ಈಗ ಆ ವ್ಯಕ್ತಿ ತುಂಬಾ ಓದುವವನು ಆಗಿರಬಹುದು, ಜಾಸ್ತಿ ಮಾರ್ಕ್ಸ್ ತೆಗಿತಾ ಇರಬಹುದು. ಓದು ಮುಗಿತಾ ಇದ್ದಂತೆ ಆತ ಯಾವುದೇ ಕೆಲಸದಲ್ಲಿ ಮುಂದೆ ಹೋಗೋದಿಲ್ಲ. ಜನ ಅವನ ಮುಗ್ಧತೆಯನ್ನ ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ತಾರೆ. ಜನ ಅವನನ್ನ ಉಪಯೋಗಿಸಿಕೊಂಡು ಸ್ವತಃ ಮುಂದೆ ಹೋಗ್ತಾರೆ. ಮತ್ತೆ ಮುಂದೆ ಹೋಗುವ ಜನನೇ ಅತಿ ಬುದ್ಧಿವಂತ ಆಗಿರ್ತಾರೆ. ಉದಾಹರಣೆಗೆ, ನೀವು ಒಂದು ಸಾಲಿನಲ್ಲಿ ನಿಂತಿದ್ದೀರಾ ಅನ್ಕೊಳ್ಳಿ, ಆದರೆ ಒಬ್ಬ ವ್ಯಕ್ತಿ ಬಂದು ನಿಮ್ಗಿಂತಲೂ ಮುಂದೆ ಬಂದು ನಿಲ್ತಾನೆ. ಮತ್ತೆ ಅವನ ಹಿಂದೆ ಇರುವ ವ್ಯಕ್ತಿ ಏನು ಅನ್ನಲಿಲ್ಲ ಅಂದ್ರೆ ಮುಂದೆ ಇರುವ ವ್ಯಕ್ತಿಯ ತಪ್ಪಿಲ್ಲ, ಬದಲಾಗಿ ಆ ವ್ಯಕ್ತಿ ಮೂರ್ಖ ಆಗಿದ್ದಾನೆ. ಆತ ಮುಂದೆ ಹೋಗುವ ವ್ಯಕ್ತಿಯನ್ನ ತಡಿತಾ ಇಲ್ಲ, ಅಥವಾ ಅವನಲ್ಲಿ ಅಷ್ಟೊಂದು ಧೈರ್ಯ ಇಲ್ವೇ ಇಲ್ಲ ಈ ಅನ್ಯಾಯದ ವಿರುದ್ಧ ಮಾತಾಡುವಷ್ಟು. ನೋಡಿ, ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಒಳ್ಳೆಯವನು ಆಗಿದ್ರೆ ಅವನ ಜೊತೆಗೆ ಒಳ್ಳೆಯವನಾಗಿರಿ. ಒಂದ್ ವೇಳೆ ಆತ ಚತುರತೆ ತೋರಿಸ್ತಾ ಇದ್ರೆ ಅವನಿಗೆ ಅದೇ ಧಾಟಿಯಲ್ಲಿ ಉತ್ತರ ಕೊಡಿ. ಮತ್ತೆ ಇದೆಲ್ಲ ಅವಾಗಲೇ ಸಾಧ್ಯ ಆಗುತ್ತೆ ಯಾವಾಗ ನೀವು ಎಲ್ಲಾ ಪರಿಸ್ಥಿತಿಯಲ್ಲಿ ಬೆರೆಯುವುದನ್ನ ಕಲಿತಾಗ. ಅದಕ್ಕೆ ತಮ್ಮ ಕಂಫರ್ಟ್ ಝೋನ್ ನಿಂದ ಆಚೆ ಬನ್ನಿ ಮತ್ತೆ ಜೀವನದ ಚಾಲೆಂಜಸ್ ಗಳನ್ನ ಎದುರಿಸುವುದನ್ನ ಕಲಿಯಿರಿ. ಎಷ್ಟು ಈ ಚಾಲೆಂಜಸ್ ಗಳನ್ನ ಎದುರಿಸ್ತೀರಾ ಅಷ್ಟೇ ನೀವು ಬುದ್ಧಿವಂತ ಮತ್ತೆ ಚತುರನಾಗ್ತಾ ಹೋಗ್ತೀರಾ. ಪಾಯಿಂಟ್ ನಂಬರ್ 5, ಇಮೋಷನಲಿ ಇಂಟೆಲಿಜೆಂಟ್ ಆರ್ಗ್ಯುಮೆಂಟ್. ನೋಡಿ, ಚತುರ ಮತ್ತೆ ಬುದ್ಧಿವಂತ ಜನ ಮೊದಲಿಗೆ ತುಂಬಾ ಕಡಿಮೆ ಮಾತಾಡ್ತಾರೆ ಮತ್ತೆ ಏನೇ ಮಾತಾಡೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡ್ತಾರೆ. ಇಂಥವರು ಇದನ್ನ ಸರಿಯಾಗಿ ತಿಳಿದುಕೊಂಡು ಇರ್ತಾರೆ. ಎಲ್ಲಿ, ಯಾವಾಗ, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಮತ್ತೆ ಯಾವಾಗ ಸುಮ್ಮನೆ ಇರಬೇಕು ಅನ್ನೋದು. ನೋಡಿ, ಯಾವುದೇ ಒಂದು ಚರ್ಚೆಯಲ್ಲಿ ನಿಮ್ಮ ಗುರಿ ಎದುರಿನ ವ್ಯಕ್ತಿಗೆ ಸೋಲಿಸೋದು, ಅವನ ಮೇಲೆ ಕೂಗೋದು, ತಮ್ಮ ಮಾತೆ ಸರಿ ಅಂತ ಸಾಬೀತು ಪಡಿಸಿ ಎದುರಿನ ವ್ಯಕ್ತಿಗೆ ಸೋಲುವಂತೆ ಮಾಡೋದೆಲ್ಲ ಇರಬಾರದು. ಬದಲಾಗಿ ಒಂದು ಒಳ್ಳೆಯ ಚರ್ಚೆ ಹೇಗಿರುತ್ತೆ ಅಂದ್ರೆ ನೀವು ಎದುರಿನ ವ್ಯಕ್ತಿಗೆ ಅವನದೇ ಮಾತಿನಲ್ಲಿ ಅವನಿಗೆ ಸಿಲುಕಿಸಿ ಅವನ ಮಾತು ತಪ್ಪು ಅಂತ ಸಾಬೀತು ಪಡಿಸಬೇಕು. ನೀವು ಸಹ ನೋಡಿರ್ಬೋದು, ಒಬ್ಬ ಚತುರ ವ್ಯಕ್ತಿ ತಾನು ತಪ್ಪಾಗಿದ್ರು ಸರಿ ಅಂತ ಸಾಬೀತು ಪಡಿಸಿ ಈಸಿಯಾಗಿ ಅಲ್ಲಿಂದ ಪಾರಾಗ್ತಾನೆ. ಉದಾಹರಣೆಗೆ, 2 ಜನರ ನಡುವೆ ವಾದ ವಿವಾದ ನಡೀತಾ ಇದೆ. ಒಬ್ಬ ವ್ಯಕ್ತಿ ತಾನೇ ಸರಿ, ಎದುರಿನ ವ್ಯಕ್ತಿ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಹೀಗಿರುವಾಗ ಒಬ್ಬ ಬುದ್ಧಿವಂತ ವ್ಯಕ್ತಿ ಆ ವ್ಯಕ್ತಿ ಜೊತೆಗೆ ವಾದ ವಿವಾದ ಮಾಡೋದಿಲ್ಲ, ಬದಲಾಗಿ ಅವನ ಎಲ್ಲಾ ಮಾತುಗಳನ್ನ ಗಮನವಿಟ್ಟು ಕೇಳ್ತಾನೆ ಮತ್ತೆ ಅವನದೇ ಮಾತಿನಲ್ಲಿ ಇರುವ ಕೆಲವೊಂದು ಕುಂದು ಕೊರತೆಗಳನ್ನ ಗುರುತಿಸಿ ಪ್ರಶ್ನೆ ಮಾಡ್ತಾನೆ. ಈ ತರ ಪ್ರಶ್ನೆ ಮಾಡ್ತಾ ಮಾಡ್ತಾ ಎದುರಿನ ವ್ಯಕ್ತಿಗೆ ಆ ಚತುರ ವ್ಯಕ್ತಿ ತಪ್ಪು ಅಂತ ಸಾಬೀತು ಪಡಿಸ್ತಾನೆ. ಪಾಯಿಂಟ್ ನಂಬರ್ 6, ಶಿಫ್ಟ್ ದ ಗ್ರೌಂಡ್. ನೀವು ಸಹ ಇದನ್ನ ಸುಮಾರು ಸಲ ಗಮನಿಸಿರಬಹುದು. ಇವತ್ತಿನ ನಮ್ಮ ರಾಜಕಾರಣಿಗಳಿಗೆ ಪತ್ರಕರ್ತ ಒಂದು ಪ್ರಶ್ನೆ ಕೇಳ್ತಾನೆ, ನಿಮ್ಮ ವಿರೋಧ ಪಕ್ಷದ ನಾಯಕರು ಈ ತರ ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅಂದ್ರೆ ರಾಜಕಾರಣಿಗಳು ಅದಕ್ಕೆ ಸಂಬಂಧಪಟ್ಟ ಉತ್ತರ ಕೊಡೋ ಬದಲು ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾರೆ, ಇಲ್ಲ ಕೆಲವೊಮ್ಮೆ ತುಂಬಾ ಕಡಿಮೆ ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದೇ ತರ ಡೊನಾಲ್ಡ್ ಟ್ರಂಪ್ಗೆ ಒಬ್ಬ ನ್ಯೂಸ್ ಆಂಕರ್ ಹೊಸ ಕನ್ಸ್ಟ್ರಕ್ಷನ್ ಕಟ್ಟಡಗಳಿಂದ ಆಗುವ ನಷ್ಟದ ಬಗ್ಗೆ ಮಾತಾಡಿದ್ರೆ ಆಗ ಡೊನಾಲ್ಡ್ ಟ್ರಂಪ್ ಆ ರಿಪೋರ್ಟರ್ ವಿರುದ್ಧ ವಾದ ವಿವಾದ ಮಾಡೋದಿಲ್ಲ, ಬದಲಾಗಿ ಇದನ್ನ ಹೇಳುವ ಪ್ರಯತ್ನ ಮಾಡ್ತಾರೆ, ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡೋದ್ರಿಂದ ಜನರಿಗೆ ಏನೆಲ್ಲ ಸಹಾಯ ಆಗುತ್ತೆ, ಅನೇಕ ಜನರಿಗೆ ಉದ್ಯೋಗ ಸಿಗ್ತಾ ಇದೆ, ಸಣ್ಣ ಪುಟ್ಟ ಬಿಸ್ನೆಸ್ ದೊಡ್ಡದಾಗಿ ಬೆಳೆಯಲು ಸಹಾಯ ಆಗ್ತಾ ಇದೆ, ಮತ್ತೆ ಹೇಗೆ ತಮ್ಮ ಕೆಲಸದಿಂದ ಅನೇಕ ಜನರ ಜೀವನ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಈ ತರ ಅವರು ಒಂದು ನೆಗೆಟಿವ್ ಪ್ರಶ್ನೆಯ ಪಾಸಿಟಿವ್ ಉತ್ತರದ ಜೊತೆಗೆ ಕೊಡ್ತಾರೆ. ಮತ್ತೆ ಪ್ರತಿಯೊಬ್ಬ ಬುದ್ಧಿವಂತ ವ್ಯಕ್ತಿ ಇದನ್ನೇ ಮಾಡ್ತಾನೆ. ಯಾವಾಗ ಅವನಿಗೆ ಅನಿಸುತ್ತೆ ಚರ್ಚೆ ಅವನ ಕೈನಲ್ಲಿ ಇಲ್ಲ ಅಂತ ಗೊತ್ತಾದಾಗ ಚರ್ಚೆಯ ವಿಷಯವನ್ನು ಬದಲಾವಣೆ ಮಾಡ್ತಾರೆ. ಅಂದ್ರೆ ವಾದ ವಿವಾದ ಮಾಡೋದಿಲ್ಲ, ಬದಲಾಗಿ ಅದೇ ವಿಷಯಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡ್ತಾರೆ. ಇಲ್ಲ ಯಾವುದೋ ಒಂದು ನೆಗೆಟಿವ್ ವಿಷಯದ ಪಾಸಿಟಿವಿಟಿಯನ್ನು ಮಾತಾಡಿ, ಇಲ್ಲ ಪಾಸಿಟಿವ್ ವಿಷಯದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ. ಈ ತರ ಮಾಡಿ ನೀವು ಎದುರಿನ ವ್ಯಕ್ತಿಯ ಫೋಕಸ್ ಬದಲಾವಣೆ ಮಾಡಬಹುದು ಮತ್ತೆ ಅವರ ಗಮನ ಅಲ್ಲಿ ಇಡಬಹುದು ಎಲ್ಲಿ ನೀವು ನಿಜವಾಗ್ಲೂ ಇಡಬೇಕು ಅಂತ ಅನ್ಕೊಳ್ತೀರಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಚತುರನಾಗುವ ಮತ್ತೆ ಬುದ್ಧಿವಂತಿಕೆ ತೋರಿಸುವ ಕೆಲವೊಂದು ನಿಯಮಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.